ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಹೊಸ ವಿಡಿಯೋನ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಡಿಪಾರ್ಟ್ಮೆಂಟ್ಸ್ ಅಕೌಂಟ್ ಬಗ್ಗೆ ಹೇಳ್ಕೊಡ್ತೀನಿ. ಡಿಪಾರ್ಟ್ಮೆಂಟ್ಸ್ ಅಕೌಂಟ್ ಅಂದರೆ ಏನಪ್ಪ ಅಂದರೆ, ಒಂದು ಕಂಪನಿ 2 ಡಿಪಾರ್ಟ್ಮೆಂಟ್ ಇರ್ಬೋದು ಅಥವಾ 3 ಡಿಪಾರ್ಟ್ಮೆಂಟ್ಗಳಿರ್ಬೋದು. ಅದು ಯಾವ ಡಿಪಾರ್ಟ್ಮೆಂಟ್ ಹೆಚ್ಚು ಪ್ರಾಫಿಟ್ ಮಾಡ್ತಿದೆ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ನಾವು ಮಾಡ್ತೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಿಪಾರ್ಟ್ಮೆಂಟ್ ಎ ಇದೆ ಮತ್ತು ಡಿಪಾರ್ಟ್ಮೆಂಟ್ ಬಿ ಇದೆ. ಇಲ್ಲಿ ಎ ಡಿಪಾರ್ಟ್ಮೆಂಟ್ ಎಷ್ಟು ಪ್ರಾಫಿಟ್ ಮಾಡುತ್ತೆ, ಬಿ ಡಿಪಾರ್ಟ್ಮೆಂಟ್ ಎಷ್ಟು ಪ್ರಾಫಿಟ್ ಮಾಡುತ್ತೆ, ಎ ಜಾಸ್ತಿ ಪ್ರಾಫಿಟ್ ಮಾಡುತ್ತಾ ಅಥವಾ ಬಿ ಜಾಸ್ತಿ ಪ್ರಾಫಿಟ್ ಮಾಡುತ್ತಾ ಅಂತ ಕಂಡುಹಿಡಿಯೋದಕ್ಕೋಸ್ಕರ ನಾವು ಡಿಪಾರ್ಟ್ಮೆಂಟ್ ಅಕೌಂಟ್ನ ಮಾಡ್ತೀವಿ. ಇಲ್ಲಿ ನೀವು ಈ ಕ್ವಶನ್ ನಿಮಗೆ 12 ಮಾರ್ಕ್ಸ್ಗೂ ಬರುತ್ತೆ ಮತ್ತು ಎಕ್ಸಾಮ್ಗೆ 5 ಮಾರ್ಕ್ಸ್ಗೂ ಕೂಡ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ನು. ಇದನ್ನು ನೀಟಾಗಿ ಕಲಿತಾ ಹೋಗಿ. ಫಸ್ಟ್ ನಾವು ನೋಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಇಲ್ಲಿ ನೋಡ್ಕೊಳ್ಳಿ. ಮೊದಲನೇದಾಗಿ ನಾವು ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ನ ಮಾಡ್ತೀವಿ, ಅದ್ರ ಜೊತೆಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನು ಮಾಡ್ತೀವಿ. ಇಲ್ಲಿ ಪರ್ಟಿಕ್ಯುಲರ್ಸ್ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಮತ್ತು ಟೋಟಲ್ ಇಷ್ಟು ಕಾಲಮ್ಸ್ ಬರುತ್ತೆ. ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಅಷ್ಟೇ. ಇಲ್ಲಿ ಅವರು ಟೋಟಲ್ ಕಾಲಮ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಮತ್ತು ಟೋಟಲ್ ಕಾಲಮ್ನ ಕೊಟ್ಟಿದ್ದಾರೆ ಅವರು. ಆದ್ದರಿಂದ ಇಲ್ಲಿ ಟೋಟಲ್ ಕಾಲಮ್ ಬರ್ತಾ ಇದೆ. ಇವಾಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ಏನಪ್ಪ ಅಂದರೆ, ಇವಾಗ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ ನಿಮಗೆ. ಡಿಪಾರ್ಟ್ಮೆಂಟ್ ಟ್ರೇಡಿಂಗ್ ಅಕೌಂಟ್ಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಬರುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಏನಿದೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಗಳು ಬರುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಟ್ರೇಡಿಂಗ್ ಅಕೌಂಟ್ಗೆ ಬರುತ್ತೆ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಬರುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಾಗಿರಬೇಕು. ಇವಾಗ ಮೊದಲನೇದಾಗಿ ನೋಡ್ಕೊಳ್ಳಿ, ಓಪನಿಂಗ್ ಸ್ಟಾಕು ಎಷ್ಟಿದೆ, 5,000 ರೂಪಾಯಿ ಓಪನಿಂಗ್ ಸ್ಟಾಕ್ ಇದೆ ಡಿಪಾರ್ಟ್ಮೆಂಟ್ ಇದು. ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ 7,000, ಟೋಟಲ್ 12,000 ಇದೆ. ಇವಾಗ ನಾವೇನು ಮಾಡೋಣ, ಟು ಓಪನಿಂಗ್ ಸ್ಟಾಕ್ ಅಂತ ಹಾಕೊಳ್ತೀನಿ. ಡಿಪಾರ್ಟ್ಮೆಂಟ್ ಎಗೆ 5,000, ಡಿಪಾರ್ಟ್ಮೆಂಟ್ ಬಿಗೆ 7,000 ಮತ್ತು ಟೋಟಲ್ 12,000 ಹಾಕೊಳ್ತೀನಿ ನಾನು. ನೆಕ್ಸ್ಟ್ ಇವಾಗ ನಾವು ನೋಡಬೇಕಾಗಿರೋದು ಪರ್ಚೇಸಸ್ ಎಷ್ಟಿದೆ ಅಂತ ನೋಡಬೇಕು. ಹಾಗೆಯೇ ಪರ್ಚೇಸ್ ರಿಟರ್ನ್ ಏನಾದ್ರು ಕೊಟ್ಟಿದ್ದಾನೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಪರ್ಚೇಸ್ ರಿಟರ್ನ್ಸ್ನ ಕೊಟ್ಟಿದ್ದಾನೆ ಅವನು. ಹಾಗೆಯೇ ಇವಾಗ ನೋಡ್ಕೊಳ್ಳಿ, ಡಿಪಾರ್ಟ್ಮೆಂಟ್ ಏದು ಎಷ್ಟಿದೆ, 42,000 ರೂಪಾಯಿ ಪರ್ಚೇಸ್ ಇದೆ. ರಿಟರ್ನ್ಸ್ ಎಷ್ಟಾಗಿದೆ, 2,000 ರೂಪಾಯಿ ಇದೆ. ಹಾಗೆಯೇ ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ ನಾವು 52,000 ರೂಪಾಯಿ ಪರ್ಚೇಸ್ ಇದೆ. ಪರ್ಚೇಸ್ ರಿಟರ್ನ್ಸ್ ಎಷ್ಟಿದೆ, 2,000 ರೂಪಾಯಿ ಇದೆ. ಟೋಟಲ್ಲು 94,000 ರೂಪಾಯಿ ಪರ್ಚೇಸ್ ಇದೆ. ರಿಟರ್ನ್ಸ್ ಎಷ್ಟು, 4,000 ರೂಪಾಯಿ ಇದೆ. ಇವಾಗ ಇದನ್ನು ಎಂಟ್ರಿ ಮಾಡ್ಕೋಬೇಕು ನಾವು. ಯಾವ ರೀತಿ ಅಂತ ನೋಡ್ಕೊಳ್ಳಿ, ಟು ಪರ್ಚೇಸಸ್ ಅಂತ ಹಾಕ್ಕೊಂಡು ಲೆಸ್ ಪರ್ಚೇಸ್ ರಿಟರ್ನ್ನ ಮಾಡ್ಕೋಬೇಕು ನಾವು. ಎಷ್ಟು ಬರುತ್ತೆ ನಮಗೆ, 42,000ದಲ್ಲಿ 2,000 ರೂಪಾಯಿ ಕಳ್ಕೊಂಡ್ರೆ ನಾವು, ಅಂದರೆ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ, 40,000 ರೂಪಾಯಿ ಬರುತ್ತೆ ಡಿಪಾರ್ಟ್ಮೆಂಟ್ ಎಗೆ. ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ ನಾವು 52,000ದಲ್ಲಿ 2,000 ರೂಪಾಯಿನ ಕಳೆದ್ರೆ, ಅಂದರೆ ಲೆಸ್ ಮಾಡಿದ್ರೆ ನಾವು ಎಷ್ಟು ಬರುತ್ತೆ, 50,000 ರೂಪಾಯಿ ಬರುತ್ತೆ ಡಿಪಾರ್ಟ್ಮೆಂಟ್ ಬಿಗೆ. ಟೋಟಲ್ 90,000 ರೂಪಾಯಿ ಆಗುತ್ತೆ. ಡಿಪಾರ್ಟ್ಮೆಂಟ್ ಎಗೆ 40,000, ಡಿಪಾರ್ಟ್ಮೆಂಟ್ ಬಿಗೆ 50,000, ಟೋಟಲ್ 90,000. ಇದು ನಿಮಗೆ ನೀಟಾಗಿ ಗೊತ್ತಾಗಿದೆ. ನೆಕ್ಸ್ಟ್ ಇವಾಗ ನೋಡೋಣ ನಾವು, ಕ್ಯಾರೇಜ್ ಇನ್ವರ್ಡ್ಸ್ ಇದೆ. ಎಷ್ಟು, 4,500 ರೂಪಾಯಿ ಕ್ಯಾರೇಜ್ ಇನ್ವರ್ಡ್ಸ್ ಇದೆ. ಇದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳಿ. ಟು ಕ್ಯಾರೇಜ್ ಇನ್ವರ್ಡ್ಸ್ ಅಂತ ಹಾಕೊಂಡು ನಾನು ಟೋಟಲ್ ಹತ್ರ ಹೋಗ್ತೀನಿ. ಎಷ್ಟು ಹಾಕ್ಕೊಳ್ತೀನಿ, 4,500 ರೂಪಾಯಿನ ಹಾಕ್ಕೊಳ್ತೀನಿ. ಇದನ್ನು ನೀವು ನೆಟ್ ಪರ್ಚೇಸ್ ರೇಷಿಯೋ ಪ್ರಕಾರ ಹಂಚಬೇಕಾಗುತ್ತೆ. ಇದು ನಿಮಗೆ ನೀಟಾಗಿ ಗೊತ್ತಿರಲಿ. ನೆಟ್ ಪರ್ಚೇಸ್ ರೇಷಿಯೋನ ಕಂಡುಹಿಡ್ಕೋಬೇಕು ನೀವು. ನೆಟ್ ಪರ್ಚೇಸ್ ರೇಷಿಯೋನ ಹೇಗೆ ಕಂಡುಹಿಡಿತೀರಾ, ಅಲ್ಲಿ ಪರ್ಚೇಸಸ್ ಮಾಡ್ಕೊಂಡಿದ್ವಲ್ಲ ನಾವು, ಡಿಪಾರ್ಟ್ಮೆಂಟ್ ಹೇಗೆ ಎಷ್ಟಿದೆ, 40,000, ಹಾಗೆಯೇ ಬಿಗೆ ಎಷ್ಟಿದೆ, 50,000 ಇದೆ. ಇದಕ್ಕೆ ಒಂದು ರೇಷಿಯೋನ ಕಂಡುಹಿಡ್ಕೋಬೇಕು ನಾವು. ನೋಡ್ಕೊಳ್ಳಿ, ನೆಟ್ ಪರ್ಚೇಸ್ ರೇಷಿಯೋನ ಕಂಡುಹಿಡಿತಾ ಇದ್ದೀನಿ ನಾನು. ಇವಾಗ 40,000 ಮತ್ತು 50,000ಕ್ಕೆ ಕಂಡುಹಿಡ್ಕೊಂಡ್ರೆ ನಾವು 4,0ಗೆ 4,0 ಕ್ಯಾನ್ಸಲ್ ಆಗುತ್ತೆ. ಹಾಗೆಯೇ ಇಲ್ಲಿ 4:5 ಬರುತ್ತೆ. ಈ ರೇಷಿಯೋಗೆ ನಾವು ಇವಾಗ ಏನು ಮಾಡಬೇಕು, ಕ್ಯಾರೇಜ್ ಇನ್ವರ್ಡ್ಸ್ನ ಹಂಚ್ಕೋಬೇಕು. ನೆಟ್ ಪರ್ಚೇಸ್ ರೇಷಿಯೋ ಪ್ರಕಾರ ಹಂಚ್ತೀನಿ ನಾನು. ಎಷ್ಟು ಬರುತ್ತೆ ನನಗೆ, 2,000 ಮತ್ತು 2,500 ರೂಪಾಯಿ ಬರುತ್ತೆ. 4,500 ರೂಪಾಯಿನ ನಾನು ನೆಟ್ ಪರ್ಚೇಸ್ ರೇಷಿಯೋ ಪ್ರಕಾರ ಹಂಚಿರೋದು. ಇವಾಗ ನೆಕ್ಸ್ಟ್ ನೋಡ್ಕೊಳ್ಳೋಣ ನಾವು. ನೆಕ್ಸ್ಟ್ ನೋಡ್ಕೊಳ್ಳಿ, ವೇಜಸ್ ಅವ್ರು ಏನು ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಎ ಮತ್ತು ಡಿಪಾರ್ಟ್ಮೆಂಟ್ ಬಿ ಮತ್ತು ಟೋಟಲ್ಲು ಅವರೇ ಕೊಟ್ಬಿಟ್ಟಿದ್ದಾರೆ. ಎಷ್ಟು, ಡಿಪಾರ್ಟ್ಮೆಂಟ್ ಎದು 5,000 ಇದೆ, ಡಿಪಾರ್ಟ್ಮೆಂಟ್ ಬಿದು 6,000 ಇದೆ, ಟೋಟಲ್ 11,000 ಇದೆ. ಇದನ್ನು ವೇಜಸ್ ಅಂತ ಹಾಕೊಳ್ತೀನಿ ನಾನು. ಟು ವೇಜಸ್ ಅಂತ ಹಾಕ್ಕೊಂಡು 5,000 ಡಿಪಾರ್ಟ್ಮೆಂಟ್ ಎಗೆ, 6,000 ಡಿಪಾರ್ಟ್ಮೆಂಟ್ ಬಿಗೆ, ಟೋಟಲ್ ಹತ್ರ 11,000 ರೂಪಾಯಿನ ಹಾಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇವಾಗ ನಾವು ಮಾಡಬೇಕಾಗಿರೋದು ಸೇಲ್ಸ್ನ ನೋಡ್ಕೋಬೇಕು. ಸೇಲ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಸೇಲ್ಸ್ ರಿಟರ್ನ್ಸ್ನು ಕೊಟ್ಟಿದ್ದಾರೆ ಅವರು. ಡಿಪಾರ್ಟ್ಮೆಂಟ್ ಏದು 80,000 ಸೇಲ್ಸ್ ಇದೆ. ಹಾಗೆಯೇ ಸೇಲ್ಸ್ ರಿಟರ್ನ್ಸ್ಗೆ ಬಂದರೆ ನಾವು 2,000 ರೂಪಾಯಿ ಇದೆ. ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ ಸೇಲ್ಸ್ ಇಲ್ಲಿ 93,000 ರೂಪಾಯಿ ಇದೆ. ಸೇಲ್ಸ್ ರಿಟರ್ನು 2,000 ರೂಪಾಯಿ ಇದೆ. ಹಾಗೆಯೇ ಟೋಟಲ್ ಹತ್ರ ಬಂದರೆ ನಾವು 1,73,000 ಮತ್ತು ಸೇಲ್ಸ್ ರಿಟರ್ನ್ ಆಗಿರೋದೆಷ್ಟು, 4,000 ರೂಪಾಯಿ ಇದೆ. ಇವಾಗ ಇದನ್ನು ಎಂಟ್ರಿ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಬೈ ಸೇಲ್ಸ್ ಅಂತ ಹಾಕೊಳ್ತೀನಿ, ಲೆಸ್ ಸೇಲ್ಸ್ ರಿಟರ್ನ್ಸ್ನ ಮಾಡ್ಕೋಬೇಕು ನಾವು. 80,000ದಲ್ಲಿ 2,000 ರೂಪಾಯಿ ಹೋದರೆ ನಮಗೆ 78,000 ರೂಪಾಯಿ ಬರುತ್ತೆ ಡಿಪಾರ್ಟ್ಮೆಂಟ್ ಎಗೆ. ಹಾಗೆಯೇ 93,000ದಲ್ಲಿ 2,000 ರೂಪಾಯಿ ಹೋದರೆ ಲೆಸ್ ಮಾಡ್ಬೇಕು ನಾವಿಲ್ಲಿ. ಲೆಸ್ ಮಾಡ್ತಾ ಇದ್ದೀನಿ, ಕಳೀತಾ ಇದ್ದೀನಿ ನಾನು. ನೀಟಾಗಿ ನೋಡ್ಕೊಳ್ಳಿ ಇದನ್ನು.
93,000ದಲ್ಲಿ 2,000 ರೂಪಾಯಿ ಕಳೆದ್ರೆ ನಾವು ಎಷ್ಟು ಬರುತ್ತೆ ನಮಗೆ 91,000 ರೂಪಾಯಿ ಡಿಪಾರ್ಟ್ಮೆಂಟ್ ಬಿಗೆ ಬರುತ್ತೆ. ಟೋಟಲ್ಗೆ ಬಂದರೆ ನಾವು 1,69,000 ರೂಪಾಯಿ ಆಗುತ್ತೆ. ಇವಾಗ ನೆಕ್ಸ್ಟ್ ನಾವು ನೋಡಬೇಕಾಗಿರೋದೇನು ಅಂದರೆ ಕ್ಲೋಸಿಂಗ್ ಸ್ಟಾಕ್ನ ಕೊಟ್ಟಿದ್ದಾರೆ ಅವರು. ಡಿಪಾರ್ಟ್ಮೆಂಟ್ ಎಗೆ ಬಂದರೆ 6,000 ರೂಪಾಯಿ, ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ 8,000, ಟೋಟಲ್ಲು 14,000 ರೂಪಾಯಿ ಆಗುತ್ತೆ. ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ? 6,000, 8,000 ಮತ್ತು 14,000. ಇದನ್ನು ನಾವು ಏನು ಮಾಡೋಣ ಈಗ, ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕೊಳ್ತೀನಿ. ಡಿಪಾರ್ಟ್ಮೆಂಟ್ ಎಗೆ 6,000 ರೂಪಾಯಿ ಹಾಕ್ತೀನಿ, ಡಿಪಾರ್ಟ್ಮೆಂಟ್ ಬಿಗೆ 8,000, ಹಾಗೆಯೇ ಟೋಟಲ್ ಹತ್ರ ಬಂದು 14,000 ರೂಪಾಯಿನ ಹಾಕ್ತೀನಿ ನಾನು. ಇವಾಗ ನೆಕ್ಸ್ಟ್ ನಾವು ಮಾಡಬೇಕಾಗಿರೋದೇನು, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೋಬೇಕು. ನನಗೆ ಇವಾಗ ಕ್ರೆಡಿಟ್ ಸೈಡು ಜಾಸ್ತಿ ಬಂದಿದೆ, ಆದ್ದರಿಂದ ಅದೇ ಅಮೌಂಟ್ನ ನಾನು ಏನು ಮಾಡ್ತೀನಿ, ಡೆಬಿಟ್ ಸೈಡ್ ಹಾಕೊಳ್ತಾ ಇದ್ದೀನಿ. ಎಷ್ಟು? ಡಿಪಾರ್ಟ್ಮೆಂಟ್ ಎಗೆ ಬಂದರೆ 84,000 ರೂಪಾಯಿ ಇದೆ. ಅದಾದಮೇಲೆ ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ 99,000, ಹಾಗೆಯೇ ಟೋಟಲ್ಗೆ ಬಂದರೆ 1,83,000 ರೂಪಾಯಿ ಇದೆ. ಇದನ್ನು ಕ್ರೆಡಿಟ್ ಸೈಡು ಮತ್ತು ಡೆಬಿಟ್ ಸೈಡ್ ಎರಡು ಕಡೆನೂ ಒಂದೇ ಅಮೌಂಟ್ನ ಹಾಕ್ಕೊಂಡು ಇವಾಗ ಡೆಬಿಟ್ ಸೈಡು ಬ್ಯಾಲೆನ್ಸ್ ಮಾಡಬೇಕು ನಾವು. ಅವಾಗ ಏನಾಗುತ್ತೆ, ಟು ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಇದು ಎಷ್ಟು? ಡಿಪಾರ್ಟ್ಮೆಂಟ್ ಎಗೆ 32,000, ಡಿಪಾರ್ಟ್ಮೆಂಟ್ ಬಿಗೆ 33,500 ರೂಪಾಯಿ, ಹಾಗೆಯೇ ಟೋಟಲ್ಗೆ ಬಂದರೆ ನಾವು 65,500 ರೂಪಾಯಿನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನಾವು ಏನನ್ನು ಕಂಡುಹಿಡಿದಿದ್ದೀವಿ? ಗ್ರಾಸ್ ಪ್ರಾಫಿಟ್ನ ಕಂಡುಹಿಡಿದಿದ್ದೀವಿ. ನೆಕ್ಸ್ಟ್ ಇವಾಗ ನಾವೇನು ಮಾಡ್ಕೋಬೇಕು ಅಂದರೆ ಈ ಗ್ರಾಸ್ ಪ್ರಾಫಿಟ್ ಏನು ಕಂಡುಹಿಡಿದಿದ್ದೀವಲ್ಲ, ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರುತ್ತಲ್ಲ, ಅದಕ್ಕೆ ನಾವು ಫಸ್ಟ್ ಏನು ಮಾಡ್ಕೋಬೇಕು, ಬೈ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಹಾಕೋಬೇಕಾಗತ್ತೆ. ಎಷ್ಟು ಗ್ರಾಸ್ ಪ್ರಾಫಿಟ್ ಬಂದಿದ್ದು ನಮ್ಮದು? 32,000 ಡಿಪಾರ್ಟ್ಮೆಂಟ್ ಎಗೆ, ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ 33,500 ರೂಪಾಯಿ, ಟೋಟಲ್ಗೆ ಬಂದರೆ 65,500 ರೂಪಾಯಿ ಬಂದಿದೆ ನಮಗೆ. ಇದನ್ನು ಇಷ್ಟು ಮಾಡ್ಕೊಂಡಾದ್ಮೇಲೆ ನೀವು ನೆಕ್ಸ್ಟ್ ಏನು ಮಾಡಬೇಕು, ಸ್ಯಾಲರೀಸ್ ಇದೆ. ಎಷ್ಟು? 10,000 ಡಿಪಾರ್ಟ್ಮೆಂಟ್ ಎದು, ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ 13,000 ಇದೆ, ಟೋಟಲ್ 23,000. ಏನು ಸ್ಯಾಲರೀಸ್ ಡಿಪಾರ್ಟ್ಮೆಂಟ್ ಎಗೆ 10,000 ಇದೆ, ಬಿಗೆ ಬಂದರೆ ನಾವು ಎಷ್ಟಿದೆ? 13,000, ಟೋಟಲ್ 23,000 ಇದೆ. ಇದನ್ನು ನಾವು ಏನು ಮಾಡೋಣ ಇವಾಗ ನೋಡ್ಕೊಳ್ಳಿ. ಟು ಸ್ಯಾಲರೀಸ್ ಅಂತ ಹಾಕೊಳ್ತೀನಿ, 10,000 ಹಾಕೊಳ್ತೀನಿ, ಅದಾದಮೇಲೆ 13,000, ಅದಾದಮೇಲೆ 23,000ನ ಹಾಕೊಳ್ತೀನಿ. ಏನಕ್ಕೆ ಅವರು ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ. ಏನು? ಡಿಪಾರ್ಟ್ಮೆಂಟಿಗೆ 10,000 ಹಾಕಿ ಅಂತ ಹೇಳಿದ್ದಾರೆ, ಹಾಗೆಯೇ ಡಿಪಾರ್ಟ್ಮೆಂಟ್ ಬಿಗೆ 13,000, ಟೋಟಲ್ 23,000ನ ಹಾಕ್ತಿದ್ದೀವಿ ನಾವು. ಅಂದರೆ ಅವರು ಯಾವುದೇ ರೀತಿ ರೇಷಿಯೋ ಪ್ರಕಾರ ಹಂಚ್ತಾ ಇಲ್ಲ ನಾವಿಲ್ಲಿ, ಅವರೇ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನೋಡ್ಕೊಳ್ಳೋಣ ಏನಿದೆ ಅಂತ. ನೆಕ್ಸ್ಟ್ ಇವಾಗ ರೆಂಟ್, ರೇಟ್ ಆ್ಯಂಡ್ ಟ್ಯಾಕ್ಸಸ್ ಎಷ್ಟಿದೆ? 5,000 ರೂಪಾಯಿ ಇದೆ. ಇದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೀವು ಪ್ರತಿಯೊಂದೂ ಅಡ್ಜಸ್ಟ್ಮೆಂಟ್ಗಳನ್ನ ಮೊದಲೇ ಓದ್ಕೊಂಬಿಡಿ. ಏನಕ್ಕೆ ಅಂದರೆ ಯಾವ್ಯಾವ ಅಡ್ಜಸ್ಟ್ಮೆಂಟ್ ಯಾವ್ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇವಾಗ ನೋಡಿ, ರೆಂಟ್ ಆ್ಯಂಡ್ ರೇಟ್ ಆ್ಯಂಡ್ ಟ್ಯಾಕ್ಸಸ್ ಏನಿದೆ, ಇದನ್ನು ಈಕ್ವಲ್ ಆಗಿ ಎರಡು ಡಿಪಾರ್ಟ್ಮೆಂಟ್ಗೆ ಹಂಚಿ ಅಂತ ಹೇಳಿದ್ದಾರೆ ಅವರು. ಇವಾಗ ಏನು ಮಾಡ್ಕೊಳ್ಳೋಣ ನಾವು, ಅದಕ್ಕೇ ಟು ರೆಂಟ್ ಆ್ಯಂಡ್ ರೇಟ್ ಆ್ಯಂಡ್ ಟ್ಯಾಕ್ಸಸ್ನ ಈಕ್ವಲಾಗಿ ಹಂಚ್ತಾ ಇದ್ದೀನಿ ನಾನು. ಅವಾಗ ಎಷ್ಟು? 5,000 ರೂಪಾಯಿನ ನಾವು ಈಕ್ವಲಾಗಿ ಹಂಚಿದ್ರೆ ಎಷ್ಟು ಬರುತ್ತೆ? 2,500 ಮತ್ತು 2,500 ರೂಪಾಯಿ ಎರಡು ಡಿಪಾರ್ಟ್ಮೆಂಟ್ಗೆ ಹಂಚಬೇಕಾಗುತ್ತೆ ನಾವು. ನೆಕ್ಸ್ಟ್ ಇವಾಗ ನೋಡ್ಕೊಳ್ಳೋಣ, ಜನರಲ್ ಸ್ಯಾಲರೀಸ್ ಎಷ್ಟಿದೆ? 13,000 ರೂಪಾಯಿ ಇದೆ ಟೋಟಲ್ಲು. ಜನರಲ್ ಸ್ಯಾಲರೀಸ್ ಏನು ಮಾಡಿದ್ದಾರೆ ಅವರು? ಜನರಲ್ ಸ್ಯಾಲರೀಸ್ನ ಅವರು 13,000 ರೂಪಾಯಿ ಟೋಟಲ್ ಅಮೌಂಟ್ನ ಕೊಟ್ಟಿದ್ದಾರೆ. ಇವಾಗ ಇದನ್ನು ನಾವು ಏನು ಮಾಡಬೇಕು, ಎರಡು ಡಿಪಾರ್ಟ್ಮೆಂಟ್ಗೆ ಹಂಚ್ಕೋಬೇಕಾಗುತ್ತೆ. ಟು ಜನರಲ್ ಸ್ಯಾಲರೀಸ್ ಅಂತ ಹೋಗ್ತೀನಿ, ಟೋಟಲ್ ಸೈಡ್ ಹೋಗಿ 13,000ನ ಹಾಕೊಳ್ತೀನಿ. ಇದನ್ನು ನಾವು ಸೇಲ್ಸ್ ರೇಷಿಯೋನ ಕಂಡುಹಿಡ್ಕೋಬೇಕು. ನೆಟ್ ಸೇಲ್ಸ್ ರೇಷಿಯೋ ಅಂತ ಕರಿತೀವಿ ನಾವು. ಇದಕ್ಕೆ ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಇಲ್ಲಿ 78,000 ಮತ್ತು 91,000 ರೂಪಾಯಿ ಏನಿದೆ, ಇದಕ್ಕೆ ಒಂದು ರೇಷಿಯೋ ಕಂಡುಹಿಡಿಬೇಕು ನಾವು. ಇವಾಗ ನೋಡ್ಕೊಳ್ಳಿ, ಇವಾಗ ನೆಟ್ ಸೇಲ್ಸ್ ರೇಷಿಯೋನ ಯಾವ ರೀತಿ ಕಂಡುಹಿಡಿಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. 78,000 ಮತ್ತು 91,000ಕ್ಕೆ ನಾವು ರೇಷಿಯೋ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? ಫಸ್ಟು 3 ಹೋಗುತ್ತೆ, ಹಾಗೆಯೇ 78 ಮತ್ತು 91 ಬರುತ್ತೆ ನಮಗೆ. ಅದಕ್ಕೆ ನಾವು 13ನೇ ಮಗ್ಗಿಯಿಂದ ಇದು ನಾವು ಭಾಗಿಸ್ಬೋದು. ಅವಾಗ ಏನಾಗುತ್ತೆ ನಮಗೆ 6:7 ಬರುತ್ತೆ. ಅಂದರೆ ಇಲ್ಲಿ 6:7 ರೇಷಿಯೋ ಬಂದಿದೆ ನಮಗೆ. ಈ ರೇಷಿಯೋ ಪ್ರಕಾರ ನಾವು ಇವಾಗ ಪ್ರತಿಯೊಂದನ್ನು ಹಂಚ್ತಾ ಹೋಗ್ತೀವಿ. ಟು ಜನರಲ್ ಸ್ಯಾಲರೀಸ್ ನೆಟ್ ಸೇಲ್ಸ್ ರೇಷಿಯೋ ಪ್ರಕಾರ ಹಂಚ್ತೀನಿ ನಾನು. ಡಿಪಾರ್ಟ್ಮೆಂಟ್ ಎಗೆ 6,000 ರೂಪಾಯಿ ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 7,000 ರೂಪಾಯಿ ಬರುತ್ತೆ. ನೀವು ನೆಟ್ ಸೇಲ್ಸ್ ರೇಷಿಯೋನ ಕಂಡುಹಿಡಿಯೋದನ್ನು ಫಸ್ಟು ನೀಟಾಗಿ ಕಲ್ತ್ಕೋಬೇಕು. ಏನಕ್ಕೆ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾವು ನೋಡ್ಕೊಳ್ಳೋಣ. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಇವಾಗ ಸ್ಯಾಂಡ್ರಿ ಎಕ್ಸ್ಪೆನ್ಸಸ್ ಇದೆ. ಎಷ್ಟು? 2,500 ರೂಪಾಯಿ ಇದೆ ಇಲ್ಲಿ ಸ್ಯಾಂಡ್ರಿ ಎಕ್ಸ್ಪೆನ್ಸಸ್. ಇವಾಗ ಏನು ಮಾಡ್ತೀನಿ ನಾನು, ಟು ಸ್ಯಾಂಡ್ರಿ ಎಕ್ಸ್ಪೆನ್ಸಸ್ ಅಂತ ಹಾಕ್ಕೊಂಡು ಇದನ್ನು ಕೂಡ ನೆಟ್ ಸೇಲ್ಸ್ ರೇಷಿಯೋ ಪ್ರಕಾರ ಹಂಚ್ಕೋಬೇಕು. ಟೋಟಲ್ ಎಷ್ಟಿದೆ? 2,600 ರೂಪಾಯಿ. ಇವಾಗ ಡಿಪಾರ್ಟ್ಮೆಂಟ್ ಎಗೆ ಬಂದರೆ ನಾವು 1,200 ರೂಪಾಯಿ ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 1,400 ರೂಪಾಯಿ. ಇದನ್ನು ಕೂಡ ನಾನು ಏನು ಮಾಡಿದ್ದೀನಿ, ನೆಟ್ ಸೇಲ್ಸ್ ರೇಷಿಯೋ ಪ್ರಕಾರ ಹಂಚಿರೋದು. ಆಯಿತಾ? ಇವಾಗ ನೆಕ್ಸ್ಟ್ ನೋಡ್ಕೊಳ್ಳೋಣ ನಾವು. ಕ್ಯಾರೇಜ್ ಔಟ್ವರ್ಡ್ಸ್ ಎಷ್ಟಿದೆ? 1,300 ರೂಪಾಯಿ ಇದೆ ಕ್ಯಾರೇಜ್ ಔಟ್ವರ್ಡ್ಸು. ಇವಾಗ ಇದನ್ನು ಏನು ಮಾಡ್ಕೋಬೇಕು, ಟು ಕ್ಯಾರೇಜ್ ಔಟ್ವರ್ಡ್ಸ್ ಅಂತ ಹಾಕೊಳ್ತೀನಿ. ಟೋಟಲ್ ಹತ್ರ ಹೋಗಿ ನಾನು 1,300 ರೂಪಾಯಿನ ಹಾಕೊಳ್ತೀನಿ. ನೆಟ್ ಸೇಲ್ಸ್ ರೇಷಿಯೋ ಪ್ರಕಾರ ಹಂಚಿದ್ರೆ ನಾವು ಎಷ್ಟು ಬರುತ್ತೆ? 600 ಮತ್ತು 700. ಡಿಪಾರ್ಟ್ಮೆಂಟ್ ಎಗೆ 600, ಡಿಪಾರ್ಟ್ಮೆಂಟ್ ಬಿಗೆ 700 ರೂಪಾಯಿ ಬರುತ್ತೆ.
ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ, ಡಿಸ್ಕೌಂಟ್ ಅಲೌಡ್ ಎಷ್ಟಿದೆ, 1300 ಡಿಸ್ಕೌಂಟ್ ಅಲೌಡ್ ಇದೆ. ಇವಾಗ ಏನು ಮಾಡ್ತೀನಿ ಅಂದರೆ ನಾನು ಡಿಸ್ಕೌಂಟ್ ಅಲೌಡ್ ಅಂತ ಹಾಕ್ಕೊಂಡು ಟೋಟಲ್ ಹತ್ರ ಹೋಗಿ ಏನು ಮಾಡ್ತೀನಿ, 1300 ರೂಪಾಯಿನ ಹಾಕೊಳ್ತೀನಿ. ಇದನ್ನು ಕೂಡ ನೆಟ್ ಸೇಲ್ಸ್ ರೇಷಿಯೋ ಪ್ರಕಾರ ಹಂಚ್ತೀನಿ ನಾನು. ಡಿಪಾರ್ಟ್ಮೆಂಟ್ ಎಗೆ 600 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ 700 ಬರುತ್ತೆ. ಇವಾಗ ನೆಟ್ ಸೇಲ್ಸ್ ರೇಷಿಯೋ ಪ್ರಕಾರ ಹಂಚ್ಕೊಳ್ತಾ ಇದ್ದೀವಿ ನಾವು. ಇದು ನಿಮಗೆ ನೀಟಾಗಿ ಗೊತ್ತಿರಬೇಕು. ಇವಾಗ ನೆಕ್ಸ್ಟ್ ಇವಾಗ ಏನು ಮಾಡೋದು, ಡೆಪ್ರಿಸಿಯೇಷನ್ನ ಕೊಟ್ಟಿದ್ದಾರೆ ಅವರು. ಮಷಿನರಿಗೆ ಡೆಪ್ರಿಸಿಯೇಷನ್ ಮಾಡಬೇಕು ನಾವು. ಇವಾಗ ನೋಡ್ಕೊಳ್ಳಿ, 10% ಡೆಪ್ರಿಸಿಯೇಷನ್ ಮಾಡಬೇಕು. ಮಷಿನರಿ ಕಾಸ್ಟ್ ಎಷ್ಟಿದೆ ಅಂದರೆ 60,000 ರೂಪಾಯಿ ಇದೆ. ಮತ್ತು ಇನ್ನೊಂದು ಹೇಳಿದ್ದಾರೆ ಅವರು, 2 ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಹಂಚಬೇಕು ಅನ್ನೋ ರೇಷಿಯೋನು ಕೊಟ್ಬಿಟ್ಟಿದ್ದಾರೆ ಅವರು. 2:1 ರೇಷಿಯೋಗೆ ನಾವು ಏನು ಅಮೌಂಟ್ ಬರುತ್ತಲ್ಲ ಡೆಪ್ರಿಸಿಯೇಷನ್ ಅಮೌಂಟು, ಈ ರೇಷಿಯೋ ಪ್ರಕಾರ ನಾವು 2 ಡಿಪಾರ್ಟ್ಮೆಂಟ್ಗೆ ಹಂಚಬೇಕಾಗುತ್ತೆ. ಇವಾಗ ನೋಡ್ಕೊಳ್ಳಿ ಏನು ಮಾಡಬೇಕು ಅಂತ. ಮೊದಲು ಡೆಪ್ರಿಸಿಯೇಷನ್ ಆನ್ ಮಷಿನರಿ ಇವಾಗ ಏನು ಮಾಡ್ಕೊಳ್ತೀನಿ ನಾನು, 60,000ನ 10% ಮಾಡ್ಕೊಂಡ್ರೆ ನಾನು 6,000 ರೂಪಾಯಿ ಬರುತ್ತೆ. ಈ 6,000ನ ಟೋಟಲ್ಗೆ ಹೋಗಿ ಹಾಕೊಂಡ್ಬಿಡ್ತೀನಿ ನಾನು 6,000 ಅಂತ. ಇದನ್ನು ನಾವು ಏನು ಮಾಡಬೇಕು, 6,000ನ ನಾವು ಏನು ಮಾಡಬೇಕು, ರೇಷಿಯೋ ಪ್ರಕಾರ ಹಂಚಬೇಕು. ಯಾವುದು 2:1 ರೇಷಿಯೋಗೆ ಹಂಚ್ಕೊಳ್ತೀನಿ ನಾನು. ಅವಾಗ ಏನು ಬರುತ್ತೆ ನನಗೆ, ಡಿಪಾರ್ಟ್ಮೆಂಟ್ ಎಗೆ 4,000 ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ ನಾವು 2,000 ರೂಪಾಯಿ ಬರುತ್ತೆ. ಇವಾಗ ನೆಕ್ಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ, ನೀವು ಮೊದಲೇ ಹೇಳಿದ್ದೆ ನಾನು, ಗ್ರಾಸ್ ಪ್ರಾಫಿಟ್ನ ಈ ರೀತಿ ನೀವು ಫಸ್ಟೇ ಹಾಕೊಂಡ್ಬಿಡಿ, ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ. ನೆಕ್ಸ್ಟ್ ನಾವು ಏನು ಮಾಡಬೇಕು ಇವಾಗ ಡಿಸ್ಕೌಂಟ್ ರಿಸೀವ್ಡ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವಾಗ ಎಷ್ಟಿದೆ, 1,800 ರೂಪಾಯಿ ಡಿಸ್ಕೌಂಟ್ ರಿಸೀವ್ಡ್ ಇದೆ. ಇವಾಗ ಇದನ್ನೇನು ಮಾಡ್ತೀನಿ, ಬೈ ಡಿಸ್ಕೌಂಟ್ ರಿಸೀವ್ಡ್ ಅಂತ ಹಾಕೊಂಡು ನಾನು ನೆಟ್ ಪರ್ಚೇಸ್ ರೇಷಿಯೋ ಪ್ರಕಾರ ಮಾಡ್ಕೋಬೇಕು. ನೆಟ್ ಪರ್ಚೇಸ್ ರೇಷಿಯೋ ಯಾವುದು ಅಂತ ಗೊತ್ತಿರುತ್ತೆ ನಿಮಗೆ. ಟ್ರೇಡಿಂಗ್ ಅಕೌಂಟಲ್ಲಿ ಇಲ್ಲಿ ಬಂದಿತ್ತಲ್ಲ 40,000 ಮತ್ತು 50,000, ಇದಕ್ಕೆ ಒಂದು ರೇಷಿಯೋನ ಕಂಡು ಹಿಡಿದಿದ್ವಿ ನಾವು ಆಗಲೇ. ಏನು ಬಂದಿತ್ತು ನಮಗೆ, 4:5 ಬಂದಿತ್ತು. ಇವಾಗ ಈ ರೇಷಿಯೋ ಪ್ರಕಾರ ಹಂಚ್ಕೊಳ್ತೀನಿ ನಾನು. ಅವಾಗ ಏನು ಬರುತ್ತೆ, ನೆಟ್ ಪರ್ಚೇಸ್ ರೇಷಿಯೋಗೆ ಹಂಚ್ಕೊಂಡ್ರೆ ನಾವು ಡಿಪಾರ್ಟ್ಮೆಂಟ್ ಎಗೆ 800 ರೂಪಾಯಿ ಬರುತ್ತೆ, ಡಿಪಾರ್ಟ್ಮೆಂಟ್ ಬಿಗೆ ಬಂದರೆ 1,000 ರೂಪಾಯಿ ಬರುತ್ತೆ. ಟೋಟಲು 1,800. ಇವಾಗ ನೆಕ್ಸ್ಟ್ ನಾವು ಮಾಡ್ಕೋಬೇಕಾಗಿರೋದು ಏನಪ್ಪ ಅಂದರೆ, ಇವಾಗ ನೋಡ್ಕೊಳ್ಳಿ, 2 ಕಡೆನೂ ಟೋಟಲ್ ಮಾಡ್ಕೋಬೇಕು. ಇವಾಗ ಯಾವ ಕಡೆ ಜಾಸ್ತಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ಕ್ರೆಡಿಟ್ ಸೈಡ್ ಜಾಸ್ತಿ ಬಂದಿದೆ, ಡೆಬಿಟ್ ಸೈಡ್ ಕಡಿಮೆ ಬಂದಿದೆ. ಅವಾಗ ಏನಾಗುತ್ತೆ, ಅಮೌಂಟ್ನ ಬ್ಯಾಲೆನ್ಸ್ ಆಗಬೇಕು ಅಂದರೆ ನಾವು ನೆಟ್ ಪ್ರಾಫಿಟ್ ಅಂತ ಹಾಕ್ಕೊಳ್ತೀವಿ. ಅಂದರೆ ನೋಡ್ಕೊಳ್ಳಿ, ಎ ಡಿಪಾರ್ಟ್ಮೆಂಟ್ಗೆ 32,800, ಅದ್ರ ಜೊತೆಗೆ ಬಿಗೆ ಎಷ್ಟು, 34,500. ಟೋಟಲ್ ಅಮೌಂಟ್ ಬಂದರೆ 67,300 ರೂಪಾಯಿ ಬಂದಿದೆ. ಇದನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಡೆಬಿಟ್ ಸೈಡ್. ಅವಾಗ ಏನಾಗುತ್ತೆ, ನೆಟ್ ಪ್ರಾಫಿಟ್ ಆಗುತ್ತೆ. ಎಷ್ಟು, ಎಗೆ 7,900, ಅದೇ ರೀತಿ ಬಿಗೆ 7,200, ಹಾಗೆ ಆಮೇಲೆ ಟೋಟಲ್ಗೆ ಬಂದರೆ ನಾವು 15,100 ರೂಪಾಯಿ ಆಗುತ್ತೆ. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವಾಗ ನೋಡ್ಕೊಳ್ಳಿ, ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ನ ಹೇಳ್ತೀನಿ ನಾನು. ನೆಟ್ ಪ್ರಾಫಿಟ್ ಅಂತ ಬಂದಿದೆ. ಅದೇ ರೀತಿ ಕ್ರೆಡಿಟ್ ಸೈಡ್ ಏನಾದ್ರು ಬಂದಿದೆ, ಅದೇನಾಗ್ತಿತ್ತು, ನೆಟ್ ಲಾಸ್ ಆಗ್ತಾ ಇತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ, ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು, ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ದರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನು ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನ್ನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರೋವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.